ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಎಷ್ಟು ಹಾನಿಕರವೋ ಅತಿಯಾದ ನಂಬಿಕೆ ಮನಸ್ಸಿಗೆ ಅಷ್ಟೇ ಹಾನಿಕರ. ಈ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಆದರೆ ನಮ್ಮ ಜೀವನವನ್ನು ನಡೆಸ್ತಾ ಇರೋದು ದುಡ್ಡು. ಇಲ್ಲಿ ಪಾಪ ಪುಣ್ಯಕ್ಕಿಂತ ದುಡ್ಡಿಗೆ ಬೆಲೆ ಜಾಸ್ತಿ. ಗುಡ್ ಮಾರ್ನಿಂಗ್ ಅಪ್ಪಯ್ಯ, ಬೇಗನೆ ಎದ್ದಿದೀಯಾ? ನಂಗೆ ನಿದ್ದೆನೇ ಇಲ್ಲ ಕಂದ. ಅದು ಸರಿನೇ ಅನ್ನೋ. ಕಣ್ಣು ಬಿಟ್ಟಿದ್ರೇನೆ ಇಷ್ಟು ಯಾಮಾರಿಸ್ತಾರೆ, ಇನ್ನು ಕಣ್ಣು ಮುಚ್ಚಿದ್ರೆ ಎಷ್ಟು ಯಾಮಾರಿಸ್ತಿರ್ಬೋದು. ಈ ಜಗತ್ತಲ್ಲಿ ಎಷ್ಟೋ ಜನ ನಿಮಗೆ ಭಕ್ತರಿದಾರಲ್ವಾ, ಅವ್ರನ್ನೆಲ್ಲ ಬಿಟ್ಟು ನನ್ನ ಹತ್ರ ಯಾಕಿದ್ಯಾ ನೀನು? ಕಂದ, ನಾನು ಎಲ್ಲರ ಹತ್ರನೂ ಇರ್ತೀನಿ. ಒಳ್ಳೇದು ಕೆಟ್ಟದು ಅಂತ ಇದೆಯಲ್ವಾ, ಒಂದು ಕರ್ಮ ಒಂದು ಧರ್ಮ ತಕ್ಕನಂಗೆ ಇರ್ತೀನಿ. ಏನು ಬೇರೆ ಫೋನ್ ಮಾಡಿದ್ನೆ. ಸರ್, ಈ ವಾರ ಕೊಡ್ತೀನಿ ಸರ್ ಬಾಡಿಗೆನಾ? ನಿಂದು ಯಾವಾಗಲೂ ಇದೇ ಆಯಿತು. ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಹೇಳ್ತಾನೆ ಇದೆಯಾ. ಎಲ್ಲಿಂದ ಬರ್ತೀರಾ ನಿಮ್ಮಂಥವ್ರು? ಈ ವಾರ ಕೊಟ್ಟಿಲ್ಲ ಅಂದರೆ ಮನೆ ಖಾಲಿ ಮಾಡಿಬಿಡು. ಸರ್, ಪೇಮೆಂಟ್ ಆಗಿಲ್ಲ ಸರ್, ಈ ವಾರ ಕೊಟ್ಬಿಡ್ತೀನಿ ಸರ್. ನೋಡ್ದ ಅಪ್ಪಾಜಿ, ಫೋನ್ ಮಾಡಿದ್ದು ಓನರು, ಕೇಳಿಸ್ತಾ? ಯಾರಿಗ್ಯಾರಿಗೋ ಏನೇನೋ ಕೊಡ್ತೀಯ ನೀನು, ಆದರೆ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಯಾಕೆ ಈ ಶಿಕ್ಷೆ? ಇಲ್ಲ, ನಾನು ನಿನ್ನ ಜೊತೆ ಇರೋದೇ ತಪ್ಪ? ಹೇಳಿ ಅಪ್ಪಾಜಿ. ಕಂದ, ನೀನು ಯಾವತ್ತೂ ತಪ್ಪು ಮಾಡೋದಿಲ್ಲ. ನಿನ್ನ ತಪ್ಪು ಮಾಡೋಕ್ಕೂ ನಾನು ಬಿಡೋಲ್ಲ, ಯಾಕಂದರೆ ನಾನೇ ನೀನು. ಏನಾದರೂ ಕೇಳಿದ್ರೆ ಏನಾದರೂ ಒಂದು ಹೇಳ್ತೀಯ, ನಿನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಅಪ್ಪಾಜಿ. ಹೌದು ಕಂದ, ಈ ಜಗತ್ತಲ್ಲಿ ಎಷ್ಟೋ ಜನ ಇದ್ದಾರೆ, ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಕರ್ಮ ಧರ್ಮ ಯಾವತ್ತೂ ಯಾರನ್ನೂ ಬಿಡೋದಿಲ್ಲ. ಈ ಕಲಿಯುಗ ಮುಗಿಯೋವರೆಗೂ ಯಾರನ್ನು ಯಾರೂ ಮರೆಯೋದಿಲ್ಲ ಮತ್ತು ಬಿಡೋದಿಲ್ಲ. ನಿನಗೆ ಹೇಳಿದ್ರು ಅದು ಅರ್ಥ ಆಗಲ್ಲ. ಇದು ಸೃಷ್ಟಿಯ ಧರ್ಮ. ಏನಾದರೂ ಕೇಳಿದ್ರೆ ಏನಾದರೂ ಒಂದು ಹೇಳ್ತೀಯ, ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನಿನ್ನ. ನಂಬಿಕೆಯೇ ನಿಜವಾದ ದೇವರು. ಒಳ್ಳೆ ಸಮಯ ಬಂದೇ ಬರುತ್ತೆ, ಕಾಯಬೇಕಷ್ಟೇ. ಕಾಯಕವೇ ಕೈಲಾಸ. ಅಪ್ಪಯ್ಯ, ಜೀವನದಲ್ಲಿ ಎಲ್ಲ ಕೊಟ್ಟಿದೀಯ, ಆದರೆ ನೀನು ಮಾತ್ರ ನನ್ನ ಜೊತೆಲಿಲ್ಲ. ಯಾಕೆ? ನನಗೇನು ಬೇಡ. ನಾನು ಕಳ್ಕೊಂಡಿರೋ ಸಂತೋಷ, ನೆಮ್ಮದಿ ಬೇಕು. ಕಾರು ಬಂಗ್ಲಾ ಆಸ್ತಿ ಏನು ಬೇಡ. ನೀನೊಬ್ಬನೇ ನನ್ನ ಜೊತೆಲಿರೋ ಅಪ್ಪಯ್ಯ, ಸಾಕು.
ತಥಾಸ್ತು, ನೀನು ಕೇಳ್ದಂಗೆ ಆಗ್ತದೆ. ನಿನ್ನ ಹತ್ರ ಇರುವ ಕಾರು, ಬಂಗ್ಲೆ ಮತ್ತೆ ನಿನ್ನ ಹತ್ರ ಇರುವ ಎಲ್ಲ ಆಸ್ತಿನೂ ಕಳ್ಕೊಂತೀಯ. ಇನ್ನ ಮೇಲೆ ನಾನು ನಿನ್ನ ಜೊತೆಲೇ ಬರ್ತೀನಿ. ನಿಜವಾದ ನೆಮ್ಮದಿ ಅಂದರೆ ಏನು? ದುಡ್ಡ ಇಲ್ಲ ದೇವ್ರ? ಯಾವುದು ಸತ್ಯ ಯಾವುದು ಸುಳ್ಳು? ನೀವೇ ಹೇಳಿ. ಶಿವಪ್ಪ, ನೀನಿದೆಯಾ? ಊರು ಬಿಟ್ಟು ಬಂದು 1 ವರ್ಷ ಆಯಿತು. ಯಾವಾಗಲೂ ನಿನ್ನ ನಂಬಿ ನಾನು ಮೋಸ ಹೋಗೋದೇ ಆಯಿತು. ನನ್ನ ತಾಯಿ ತಂದೆಗಿಂತ ಹೆಚ್ಚಾಗಿ ನಿನ್ನನ್ನೇ ನಾನು ನಂಬಿದ್ದೀನಿ. ಆದರೆ ನೀನು ಮೋಸ್ಕರ. ಇನ್ನು ಯಾವತ್ತೂ ನಾನು ನಿನ್ನ ನಂಬೋದಿಲ್ಲ. ನನ್ನ ತಾಯಿ ತಂದೆಯೇ ನನ್ನ ದೇವರು. ಅವನು ಹೇಳಿದ್ದು ಸತ್ಯ. ಶಿವ ಅಂದರೆ ಯಾರು? ಎಲ್ಲ ನಾನೇ. ನಾನು ಯಾವತ್ತೂ ದೇವಸ್ಥಾನದಲ್ಲಿ ಇರಲ್ಲ. ನೀವು ನಂಬೋ ಹೆಸರಲ್ಲೂ ನಾನು ಇರಲ್ಲ. ನಾನಿರೋದು ನಿಮ್ಮಪ್ಪ ನಿಮ್ಮ ಅಮ್ಮನ ರೂಪದಲ್ಲೇ ಇರ್ತೀನಿ. ನಿಜವಾದ ಶಿವನನ್ನು ನೀವು ನೋಡಬೇಕೆಂದರೆ ತಾಯಿ ತಂದೆ ಪ್ರೀತಿಯಲ್ಲಿ ನೀವು ನೋಡಿ. ಮಗ ನಿನಗೊಂದು ವಿಷಯ ಗೊತ್ತಾ? ನಮ್ಮ ಪಕ್ಕದ ಮನೆ ಅವನ ಮನೆ ಹೆಂಗೆ ಕಟ್ಟೋನ್ ಗೊತ್ತಾ? ಏನದು? ಯಾರಿಗೋಸ್ಕರನೋ ನಿನ್ನ ಜೀವನ ನಡೆಸ್ಬೇಡ. ನಿನ್ನ ನಂಬಿ ನಿನ್ನ ಜೀವನ ನಡೆಸು. ಯಾರೋ ಜೀವನದಲ್ಲಿ ಉದ್ಧಾರ ಆದರೆ ನೀನು ಉದ್ಧಾರ ಆಗಲ್ಲ. ನೀನು ಉದ್ಧಾರ ಆದ್ರೇ ಜೀವನ ಉದ್ಧಾರ ಆಗತ್ತೆ. ಲೈಫಲ್ಲಿ ದೊಡ್ಡದಾಗಿ ನೋಡಬೇಕಂದ್ರೆ ಲೈಫಲ್ಲಿ ಚಿಕ್ಕವರಾಗಬೇಕು. ಅರ್ಥ ಆದರೆ ನಿನ್ನ ನಂಬು, ಅರ್ಥ ಆಗಿಲ್ಲ ಅಂದರೆ ನನ್ನ ನಂಬು. ನಮಸ್ಕಾರಣ. ಓಹೋ, ತುಂಬ ದಿವಸ ಆದ್ಮೇಲೆ ಬಂದ್ರಿ. ಯಾವ ಕುರಿನ ಹೊಡಿಬೇಕು? ಕುರಿನ ಹೊಡಿಬೇಕಾಗಿರೋದು ಬೇರೆ ಯಾರನ್ನೂ ಅಲ್ಲ, ನಿಮ್ಮ ಅಣ್ಣನ್ನೇ. ಅದಕ್ಕೆ ಅಡ್ಡ ಹತ್ರ ಎತ್ತಬೇಕಂತ ಡಿಸೈಡ್ ಮಾಡಿದ್ದೀವಿ. ಖರ್ಚಾಗತ್ತೆ. ಖರ್ಚಾಗ್ಲಿ, 50 ಲಕ್ಷ ಆಗತ್ತೆ. 75 ಲಕ್ಷ ಕೊಡ್ತೀನಿ, ಮುಗಿಸ್ಬಿಡು. ಹೊಡಿತೀನಿ. ಏನೋ ಮಗ ಇದು? ದುಡ್ಡಿಗೋಸ್ಕರ ನಿಮ್ಮ ಸ್ವಂತ ಅಣ್ಣನೇ ಹೊಡಿತೀಯಾ? ಯಾರೋ ಅಣ್ಣ, ಯಾರೋ ತಮ್ಮ. ಯಾವ ಅಣ್ಣನೂ ಇಲ್ಲ, ಯಾವ ತಮ್ಮನೂ ಇಲ್ಲ, ಯಾವ ತಂಗಿನೂ ಇಲ್ಲ, ಯಾವ ಫ್ರೆಂಡೂ ಇಲ್ಲ. ನನಗೆ ಬೇಕಾಗಿರೋದು ದುಡ್ಡು. ನಾನು ಚೆನ್ನಾಗಿರ್ಬೇಕು. ನಾನು ದುಡ್ಡು ಮಾಡಬೇಕಂದ್ರೆ ಯಾರನ್ನ ಬೇಕಾದರೂ ಸಾಯಿಸ್ತೀನಿ. ಅಡ್ಡ ಬಂದರೆ ನಿನ್ನೂ ಬಿಡಲ್ಲ.